IPL 2025 ಬಗ್ಗೆ ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತೇಳಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಮತ್ತು ಪ್ರತಿದಿನ IPL ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ WPL ಬಗ್ಗೆ ನಿನ್ನೆ ಮ್ಯಾಚ್ RCB ವರ್ಸಸ್ UP ಈ ಒಂದು ಮ್ಯಾಚ್ ಬಗ್ಗೆ ಸಾಕಷ್ಟು ಡೌಟ್ಸ್ ಇದಾವೆ. ಸೊ ಏನಪ್ಪಾ ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಒನ್ ಮ್ಯಾನ್ ಶೋ ಎಲ್ಎಸ್ ಪೆರಿಯರ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ RCB ಒಂದು ಬಿಗ್ ಟೋಟಲ್ ನ ಸೆಟ್ ಮಾಡಿತ್ತು. 180 ರನ್ಸ್ ನ ಈ ಒಂದು ರನ್ಸ್ ನ ನಮ್ಮ RCB ಈಸಿಯಾಗಿ ಡಿಫೆಂಡ್ ಮಾಡಬಹುದಾಗಿತ್ತು, ಆದ್ರೆ ಮಾಡಿಲ್ಲ. ಆದ್ರೆ ಸಾಕಷ್ಟು ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ, ಯಾಕೆ 20ನೇ ಓವರ್ ರೇಣುಕಾ ಸಿಂಗ್ ಠಾಕೂರ್ಗೆ ಯಾಕೆ ಬಾಲಿಂಗ್ ಕೊಟ್ರು ಅಂತೇಳಿ ಕೆಲವೊಬ್ರು ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಫ್ಯಾನ್ಸ್ ಕೇಳ್ತಿರುವಂತಹ ಕ್ವಶನ್, ಯಾಕೆ ರೇಣುಕಾ ಸಿಂಗ್ ಠಾಕೂರ್ಗೆ 20ನೇ ಓವರ್ ಬಾಲಿಂಗ್ ಕೊಡಬಾರ್ದ? ಸೊ ಆ ಒಂದು ಓವರ್ ಗಿಂತ ಮುಂಚೆ ರೇಣುಕಾ ಸಿಂಗ್ ಠಾಕೂರ್ ಅವರ ಬಾಲಿಂಗ್ ಫಿಗರ್ಸ್ ಯಾವ ರೀತಿ ಇದೆ ಗೊತ್ತಾ? 3 ಓವರಿಗೆ 18 ರನ್ಸ್ ಮತ್ತು 2 ವಿಕೆಟ್ ನ ತೆಗೆದಿದ್ರು. ಸೊ ಆ ಒಂದು ರೀಸನ್ ಮೇಲೆ ಸೊ ಲಾಸ್ಟ್ ಓವರ್ ಬಾಲಿಂಗ್ ಹಾಕಕ್ಕೆ ಬಂದ್ರು. ಇಫ್ ಸಪೋಸ್ ಆ ಒಂದು 20ನೇ ಓವರ್ 18 ರನ್ಸ್ ನ ಡಿಫೆಂಡ್ ಮಾಡಿದ್ರೆ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಗುರು ಅಂತ ಹೇಳ್ತಾ ಇದ್ರು. ಹೌದು, ರೇಣುಕಾ ಸಿಂಗ್ ಅವರು ಆ ಒಂದು 18 ರನ್ಸ್ ನ ಡಿಫೆಂಡ್ ಮಾಡಬಹುದಾಗಿತ್ತು, ಯಾಕೆಂದ್ರೆ ಅಲ್ಲಿ ಬಾಲರ್ಸ್ ಇದ್ರು. ಸೊ ಆ ಒಂದು ರೀಸನ್ ಮೇಲೆ ಡಿಫೆಂಡ್ ಮಾಡಬಹುದಾಗಿತ್ತು, ಆದ್ರೆ ಮಾಡಿಲ್ಲ. ಸೊ ಡಿಫೆಂಡ್ ಮಾಡಿಲ್ಲ ಅಂತೇಳಿ ಹೊರತಾಗಿ ಸೊ ಬಾಲಿಂಗ್ ನ ಯಾಕೆ ಕೊಟ್ರ ಅಂತೇಳಿ ಈ ಒಂದು ಕ್ವಶನ್ ನ ಕೇಳಬೇಡಿ, ಯಾಕೆಂದ್ರೆ ರೇಣುಕಾ ಸಿಂಗ್ ಅವರು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಸೊ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಇಲ್ಲಿ ಸೂಪರ್ ಓವರ್ ನಲ್ಲಿ ಯಾಕೆ ಸ್ಮೃತಿ ಮಂದನ್ ಅವರು ಬಂದ್ರು? ಅವರ ಪ್ಲೇಸ್ಗೆ ಅಲ್ಲಿ ಎಲ್ಎಸ್ ಪೆರಿಯರ್ ಬರಬೇಕಾಗಿತ್ತು. ಹೌದು, ಪ್ರತಿಯೊಬ್ಬ RCB ಫ್ಯಾನ್ಸ್ ಇದೇ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಅಲ್ಲಿ ಎಲ್ಎಸ್ ಪೆರಿಯರ್ ಬರಲೇಬೇಕಾಗಿತ್ತು, ಯಾಕೆಂದ್ರೆ 2 ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ನ ಮಾಡಿದ್ರು, ಒಳ್ಳೆ ಇನ್ಫಾರ್ಮ್ ಅಲ್ಲಿ ಇದ್ರು. ಅವರೇ ಬರಬೇಕಾಗಿತ್ತು ಸೂಪರ್ ಓವರ್ ಅಲ್ಲಿ, ಆದ್ರೆ ಬಂದಿಲ್ಲ. ಬಟ್ ನನ್ನ ಪ್ರಕಾರ ಅಲ್ಲಿ ಎಲ್ಎಸ್ ಪೆರಿಯರ್ ಬ್ಯಾಟ್ ಕಂಪ್ಲೀಟ್ಲಿ 20 ಓವರ್ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು 2 ಓವರ್ ಬಾಲಿಂಗ್ ಸಹ ಹಾಕಿದ್ದಾರೆ. ಮೇ ಬಿ ಇಲ್ಲಿ ಎಲ್ಎಸ್ ಪೆರಿಯರ್ ಸ್ವಲ್ಪ ಟೈರ್ಡ್ ಆಗಿರಬಹುದು. ಆ ಒಂದು ರೀಸನ್ ಮೇಲೆ ಅವರ ಪ್ಲೇಸ್ಗೆ ಇಲ್ಲಿ ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್ ಅವರಿಗೆ ಸೂಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಆಡೋಕೆ ಕಳಿಸಿದ್ದಾರೆ. ಅಲ್ಲಿ ಜಸ್ಟ್ 9 ರನ್ಸ್ ಇದು. ಸೊ ಆ ಒಂದು 9 ರನ್ಸ್ ನ ನಮ್ಮ RCB ವುಮೆನ್ಸ್ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತೇಳಿ ಆ ಒಂದು ರೀಸನ್ ಮೇಲೆ ಅಲ್ಲಿ ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್ ಅವರಿಗೆ ಕಳಿಸಿದ್ರು. ಸೊ ಸ್ಮೃತಿ ಮಂದನ ಬ್ಯಾಟಿಂಗ್ ಆಡಕ್ಕೆ ಬಂದ್ರು, ಯಾಕೆಂದ್ರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಆಗಿ ಆಡ್ಲೇಬೇಕಾಗಿತ್ತು. ಆ ಒಂದು ಕಾನ್ಫಿಡೆನ್ಸ್ ಕ್ಯಾಪ್ಟನ್ ಗೆ ಇಲ್ಲ ಅಂದ್ರೆ ಹೇಗೆ? ಸೊ ಕ್ಯಾಪ್ಟನ್ ಸೂಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡೋಕೆ ಬೇಡಂದ್ರೆ ಅದು ಹೇಗೆ ಸಾಧ್ಯ ಗುರು? ಸೊ RCB ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದಾರೆ, ಇಫ್ ಸಪೋಸ್ ಈ ಒಂದು ಮ್ಯಾಚ್ ಅಲ್ಲಿ ಸ್ಮೃತಿ ಮಂದನ ಬ್ಯಾಕ್ ಟು ಬ್ಯಾಕ್ 2 4 ಹೊಡೆದ್ರಪ್ಪ ಅಂದ್ರೆ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಮ್ಯಾಚ್ ಗೆದ್ರೆ ಈ ಒಂದು ಕ್ವಶನ್ ಬರಲ್ಲ, ಮ್ಯಾಚ್ ಸೋತಿದ್ದಾರೆ. ಆ ಒಂದು ರೀಸನ್ ಮೇಲೆ RCB ಫ್ಯಾನ್ಸ್ ಈ ಒಂದು ಕ್ವಶನ್ ಹೇಳ್ತಾ ಇದ್ದಾರೆ. ಸ್ಮೃತಿ ಮಂದನ ಅವರ ಬ್ಯಾಟಿಂಗ್ ನೋಡಿಲ್ವಾ? ಸೊ ಅಂತ ಕ್ವಾಲಿಟಿ ಬ್ಯಾಟರ್ ಗೆ ಸೊ ಸೂಪರ್ ಓವರ್ ಅಲ್ಲಿ ಬರಬಾರ್ದಾಗಿದ್ದಲ್ಲಿ RCB ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಕೆಲವೊಬ್ರು RCB ಫ್ಯಾನ್ಸ್ ಮಾತ್ರನೇ. ಸೊ ಹೌದು, ನಿನ್ನೆ ಮ್ಯಾಚ್ ಅಲ್ಲಿ ಆ ಒಂದು ಸೂಪರ್ ಓವರ್ ಅಲ್ಲಿ ಚೇಂಜ್ ಮಾಡಕ್ ಆಗಿಲ್ಲ. ಸೊ ಮಾಮೂಲಿ ಈ ಒಂದು ಕ್ರಿಕೆಟ್ ನಲ್ಲಿ ಇಂತ ಒಂದು ಮ್ಯಾಚ್ ಆಗ್ತಾ ಇರ್ತಾವೆ. ಸೊ ಹೋಪ್ ಮಾಡವ ಬರುವಂತ ಮ್ಯಾಚ್ ಅಲ್ಲಿ ಸ್ಮೃತಿ ಮಂದನ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಮತ್ತು RCB ವಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಬರ್ಲಿ ಅಂತೇಳಿ. ಇದಕ್ಕೆಲ್ಲ ಮೇನ್ ರೀಸನ್ ಎಕ್ಲಾಸ್ಟನ್ ಅವರು ಫಸ್ಟ್ ವಿತ್ ಬ್ಯಾಟ್ ದಿಂದ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ರು, ಆಮೇಲೆ ವಿತ್ ಬಾಲ್ ದಿಂದ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸುಮ್ನೆ ನಂಬರ್ 1 ಬಾಲರ್ ಆಗಲ್ಲ ಗುರು. ಈ ತರ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ ನಂಬರ್ 1 ಬಾಲರ್ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ IPL 2025 ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಸೊ ಫಟಾಫಟ್ ಲೈಕ್ ಮಾಡಿ. ಸೊ ಫಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಟೀಮಿನ ಬಗ್ಗೆ. ಸೊ ನಿನ್ನೆ ಮ್ಯಾಚ್ ಅಲ್ಲಿ DY ಪಾಟೀಲ್ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ನ ಸ್ಟಾರ್ ಬೌಲರ್ ಫಾರ್ಮ್ ಗೆ ಎಂಟ್ರಿ ಕೊಟ್ಟಿದ್ದಾರೆ, ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಿನ್ನೆ ಮ್ಯಾಚ್ ಅಲ್ಲಿ ದೀಪಕ್ ಚಹರ್ 4 ಓವರ್ಗೆ 21 ರನ್ಸ್ ಮತ್ತು 5 ವಿಕೆಟ್ ನ ತೆಗೆದಿದ್ದಾರೆ ಗುರು. ಇವರ ಯಾರ್ಕರ್ ಡೆಡ್ಲಿ ಯಾರ್ಕರ್ ಆಗಿದ್ದು. ಸೊ 5 ವಿಕೆಟ್ ಅಂದ್ರೆ ಸೊ ಬಿಫೋರ್ IPL ಸ್ಟಾರ್ಟ್ ಆಗುವ ಮುಂಚೆ ದೀಪಕ್ ಚಹರ್ ಫುಲ್ ಫಾರ್ಮ್ ಇದ್ದಾರೆ. ಇದು ಮಾತ್ರ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗೆ ಎಕ್ಸ್ಟ್ರಾ ಆರ್ಡಿನರಿ ನ್ಯೂಸ್. ಇಫ್ ಸಪೋಸ್ ಬೂಮ್ರಾ ಫಿಟ್ ಆದ್ರೆ ಶೋರ್ಲಿ ಬೂಮ್ರಾ ಪ್ಲಸ್ ದೀಪಕ್ ಚಹರ್ ಪ್ಲಸ್ ಟ್ರೆಂಟ್ ಬೋಲ್ಟ್ ಆಡಿದ್ರೆ ಡೆಫಿನೆಟ್ ಆಗಿ ಈ ಮೂವರ ಜೋಡಿ ಬರುವಂತಹ IPL 2025 ಅಲ್ಲಿ ಮುಂಬೈ ಇಂಡಿಯನ್ಸ್ ಪರ ಫೈರ್ ಪವರ್ ಆಗಿರೋದು ಗ್ಯಾರಂಟಿ. ಸೊ ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಇಂದ CSK ಸ್ಟಾರ್ ಓಪನರ್ ರಚಿನ್ ರವೀಂದ್ರ ನಿನ್ನೆ ಮ್ಯಾಚ್ ಅಲ್ಲಿ ಫ್ಯಾಬುಲಸ್ ಸೆಂಚುರಿನ ಬಾರಿಸಿದ್ದಾರೆ. ಇದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಬರುವಂತಹ IPL 2025 ಅಲ್ಲಿ CSK ಪರ ಆ ಒಂದು ಓಪನಿಂಗ್ ಅಲ್ಲಿ ಫೈರ್ ಪವರ್ ತರೋದು ಗ್ಯಾರಂಟಿ. ಹೌದು, ರೀಸೆಂಟ್ ಆಗಿ ಇಂಜುರಿ ಆಗಿತ್ತು. ಈಗ ರಚಿನ್ ರವೀಂದ್ರ ಆಲ್ ಸೆಟ್ ಫಿಟ್ ನಿನ್ನೆ ಮ್ಯಾಚ್ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. CSK ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ ಬರುವಂತಹ IPL 2025 ಅಲ್ಲಿ ರಚಿನ್ ರವೀಂದ್ರ ಒಂದು ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ಆದ್ರೆ CSK ಟೀಮ್ ಅಲ್ಲಿ ಯಾರು ಓಪನಿಂಗ್ ಮಾಡ್ತಾರೆ ಅದು ಒಂದು ಬಿಗ್ ಕ್ವಶನ್, ಯಾಕೆಂದ್ರೆ ರುತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡಬಹುದು ಮತ್ತು ಇವರ ಪರ ಡೆವನ್ ಕಾನ್ವೆ ಇದ್ದಾರೆ.
ಅಥವಾ ಡೆವನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ಓಪನಿಂಗ್ ಮಾಡಿ ಅಲ್ಲಿ ಋತುರಾಜ್ ಗಾಯಕ್ವಾಡ್ ನಂಬರ್ 3 ಬರ್ತಾರಂತೆ. ವೈಟ್ ಮಾಡಮ್ಮ. ಸೊ ನೆಕ್ಸ್ಟ್ ಅಪ್ಡೇಟ್, ಸಾಕಷ್ಟು IPL ಫ್ಯಾನ್ಸ್ ಕೇಳ್ತಾ ಇದ್ರು, ಗುರು IPL 2025 ಟಿಕೆಟ್ಸ್ ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಸೊ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ 26 ಮಾರ್ಚ್ಗೆ ಗುವಾಹಟಿಯಲ್ಲಿ RR ವರ್ಸಸ್ KKR ಈ ಒಂದು ಮ್ಯಾಚ್ಗೆ ಆಲ್ರೆಡಿ ನಿನ್ನೆ ಟಿಕೆಟ್ ನ ಸ್ಟಾರ್ಟ್ ಮಾಡಿದರೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಾದ್ರೂ ಈ ಒಂದು ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಸೊ ಬುಕ್ ಮೈ ಶೋ ಹೋಗಿ ಈ ಒಂದು ಟಿಕೆಟ್ಸ್ ನ ಬುಕ್ ಮಾಡಿ. ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಸಹ ಸ್ಟಾರ್ಟ್ ಮಾಡಿದರೆ ಮತ್ತು ನಮ್ಮ RCB ಯಾವಾಗ ಟಿಕೆಟ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಕೇಳ್ತಾ ಇದ್ದಾರೆ. ಸೊ RCB ಇದುವರೆಗೂ ಟಿಕೆಟ್ ನ ಸ್ಟಾರ್ಟ್ ಮಾಡಿಲ್ಲ, ಮೇ ಬಿ ಇವತ್ತು ಅಥವಾ ನಾಳೆ ಸೂನ್ ಅಲ್ಲಿ ಆ ಒಂದು ಟಿಕೆಟ್ ನ ಸ್ಟಾರ್ಟ್ ಮಾಡಿದರೆ. ಸೊ ಆ ಒಂದು ಪ್ರತಿಯೊಂದು ಅಪ್ಡೇಟ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿತ್ ಇನ್ ಸೆಕೆಂಡ್ ನ ಪೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೇನೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿತ್ ಇನ್ ಸೆಕೆಂಡ್ ಅಪ್ಡೇಟ್ ಬೇಕಪ್ಪ ಅಂದ್ರೆ ಬೇಗ ಹೋಗಿ ಜಾಯ್ನ್ ಆಗಿ. ಸೊ 1000+ RCB ಫ್ಯಾನ್ಸ್ ಮತ್ತು IPL ಫ್ಯಾನ್ಸ್ ಆ ಒಂದು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ನೀವು ಸಹ ಹೋಗಿ ಜಾಯ್ನ್ ಆಗಿ. ಸೊ ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.